ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಹೇಳೋಕ್ಕಿಂತ ಮುಂಚೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಮೆಂತ್ಯ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಅದ್ರ ಕಾಂಬಿನೇಷನ್ ನಾನು ಈ ವಿಡಿಯೋದಲ್ಲೇ ಹೇಳಿದ್ದೆ. ಕಡುಬು ಜೊತೆ ತುಂಬ ಚೆನ್ನಾಗಿರುತ್ತೆ ಅಂತ. ಇವತ್ತು ನಾವು ಕಡುಬು ರೆಸಿಪಿ ಅಂದರೆ ಬಟ್ಲು ಕಡುಬು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ಈ ಬೌಲಲ್ಲಿ ನಾನು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀವಿ. ನಿಮ್ಮ ಮನೆಯಲ್ಲಿ ಏನಾದರೂ ಬೆಳಗ್ಗೆ ಅಥವಾ ಮಧ್ಯಾಹ್ನ ಅನ್ನ ಮಾಡಿದರೆ ಅದು ಉಳ್ಕೊಂಡಿದ್ರೆ ಅದನ್ನು ಕುಕ್ಕರಿಗೆ ಹಾಕ್ಕೊಂಡು ನೀರು ಹಾಕಿ ಕುಕ್ಕರ್ಗೆ ಹಾಕ್ಕೊಂಡು ವಿಷಲ್ ಮಾಡಿಸ್ಕೊಂಡು ಇಟ್ಕೋಬೇಕು. ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಯಾವ ಥರ ಮಿಕ್ಸ್ ಮಾಡಿದ್ದೇವೆ ಅಂತ. ಈಗ ನಾವೇನು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ವೋ ಅದನ್ನು ಅನ್ನಕ್ಕೆ ಹಾಕ್ಕೋಬೇಕು. ವಿಷಲ್ ಮಾಡಿಸ್ಕೊಂಡು ಇಟ್ಕೊಂಡಿರೋ ಅಂಥ ಅನ್ನಕ್ಕೆ ನೋಡ್ತಾ ಇರ್ಬೋದು ಹಾಕ್ಕೊಳ್ತಾ ಇದ್ದೀವಿ. ಇದು ಚೆನ್ನಾಗಿ ಕುದಿಬೇಕು. ನೋಡಿ ಸೈಡಿಗೆಲ್ಲ ಕುದೀತಾ ಇದೆ, ನೋಡ್ತಾ ಇರ್ಬೋದು. ಈಗ ಇದು ಕುದೀತಿದೆಯಲ್ಲ ನೋಡ್ತಿರ್ಬೋದು. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಹಾಗಲಿಲ್ಲದಂತೆ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಿರ್ಬೇಕು. ನೋಡ್ತಾ ಇರ್ಬೋದು ಯಾವ ಥರ ಮಿಕ್ಸ್ ಆಗಿದೆ ಅಂತ. ಒಂದು ಅರ್ವಾಣ ತೊಗೊಂಡಿದ್ದೀವಿ. ಅದಕ್ಕೆ ನಾವೇನು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟೆಲ್ಲ ರೈಸ್ ಎಲ್ಲ ಹಾಕ್ಕೊಂಡಿದ್ದು ಮಾಡಿದ್ದು ಅದಷ್ಟು ಹಾಕಿ ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಆರೋ ತನಕ ಬಿಡಬೇಕು ಅಂತ. ನೋಡಿ ಇದು ತಣ್ಣಗಾದ ಮೇಲೆ ಇದನ್ನು ನಾದ್ಕೋಬೇಕು. ಈ ಥರ ನೀಟಾಗಿ ನಾದ್ಕೋಬೇಕು. ನೋಡ್ತಿರ್ಬೋದು. ಅದರಲ್ಲಿ ಇಷ್ಟನ್ನು ತಗೊಂಡ್ಬಿಟ್ಟು ಅದರೊಳಗೆ ನೀಟಾಗಿ ಬಟ್ಲು ಥರ ಮಾಡಬೇಕು. ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ. ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಇದನ್ನು ಕೂಡ ಅದೇ ಥರ ಮಾಡ್ಕೋಬೇಕು. ಕೈನ ವೆಟ್ ಮಾಡ್ಕೋಬೇಕು. ಈಗ ನೋಡಿ ಎಲ್ಲ ಕಡುಬು ರೆಡಿ ಇದೆ. ಇದನ್ನು ಬೇಯಿಸೋಕ್ಕೆ ಇಡೋಣ ಬನ್ನಿ. ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನೋಡಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಹಿಡ್ಕೋಬೇಕು. ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಕೂಡ ಸವರಬೇಕು ನೀಟಾಗಿ. ನಾವೇನು ಪಾತ್ರೆ ತೊಗೊಂಡಿದ್ವೋ ಅದ್ರ ಸುತ್ತ ನೀಟಾಗಿ ಆ ಬಟ್ಲು ಕಡುಬನ್ನು ಇಡಬೇಕು. ಎಲ್ಲ ಹಿಟ್ಟಾಗಿದೆ ನೋಡ್ತಿರ್ಬೋದು. ಈಗ ಈ ಪಾತ್ರೆ ಮೇಲೆ ಅದನ್ನು ಇಡಬೇಕು. ಪಾತ್ರೆ ಇರುತ್ತಲ್ಲ ಅದ್ರ ಮೇಲೆ ಬಟ್ಲು ಕಡುಬನ್ನು ಇಟ್ಟು ನಾವೇನು ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ವೋ ಅದ್ರ ಮೇಲೆ ಇಡಬೇಕಿದೆ. ಇದಕ್ಕೆ ಒಂದು ಪ್ಲೇಟನ್ನು ಕೂಡ ಮುಚ್ಚಬೇಕು. ಒಂದು 5 ರಿಂದ 10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು. ನೋಡಿ ಬಿಸಿ ಬಿಸಿ ಕಡುಬು, ಮೆಂತ್ಯ ಚಟ್ನಿ, ತುಪ್ಪ ರೆಡಿ ಇದೆ. ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ. ರೆಡಿ. ಓಕೆ, ನಾನು ಅದನ್ನು ತಿಂದು ನೋಡಿದೆ, ತುಂಬ ಚೆನ್ನಾಗಿತ್ತು. ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.